ನೀವು ದೇವಸ್ಥಾನಕ್ಕೆ ಹೋಗಿ ಊಟ ಮಾಡಿದಾಗ ಅಲ್ಲಿ ಊಟಕ್ಕೆ ಬಳಸಿದಂಥ ಸಾಂಬಾರನ್ನ ಒಂದು ಸಾರಿ ಜ್ಞಾಪಿಸ್ಕೊಳ್ಳಿ. ಎಷ್ಟು ರುಚಿಯಾಗಿರುತ್ತೆ. ಅದೇ ರೀತಿಯಾದ ಸಾಂಬಾರನ್ನು ನೀವು ಮನೆಯಲ್ಲೂ ಕೂಡ ಸುಲಭವಾಗಿ ಮಾಡ್ಬೋದು. ಹೇಗೆ ಅಂತ ತೋರಿಸ್ತೀನಿ. ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ಮಸೂರ್ ದಾಲ್, ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ತೊಗರಿಬೇಳೆ, ಎರಡನ್ನೂ ಕೂಡ ಒಂದು ಅರ್ಧ ಗಂಟೆ ಬಿಸಿನೀರಲ್ಲಿ ನೆನೆಸಿಟ್ಬಿಡಿ. ಇನ್ನು ತರಕಾರಿನ ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು. ಇನ್ನು ಮಿಕ್ಸಡ್ ತರಕಾರಿ ಯೂಸ್ ಮಾಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಇದಕ್ಕೆ ಮಂಗಳೂರು ಸೌತೆಕಾಯನ್ನು ಬಳಸಿ ಈ ಸಾಂಬಾರನ್ನು ಮಾಡ್ತಾಯಿದ್ದೀನಿ. ಸೌತೆಕಾಯನ್ನು ಚೆನ್ನಾಗಿ ತೊಳೆದು ಮಧ್ಯದಲ್ಲಿರುವಂಥ ತಿರುಳನ್ನೆಲ್ಲ ತೆಗೆದು ದಪ್ಪ ದಪ್ಪ ಹೋಳನ್ನಾಗಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರ್ಗೆ ನಾನು ನೆನೆಸಿಟ್ಕೊಂಡಿರೋ ಅಂಥ ಬೇಳೆನ ಹಾಕ್ತಾಯಿದ್ದೀನಿ. ಬೇಳೆನ ಹಾಕಿ ಅದಕ್ಕೆ ಒಂದು ಸ್ಪೂನ್ನಷ್ಟು ಅರಿಶಿನ, ಒಂದು ಸ್ಪೂನ್ನಷ್ಟು ಎಣ್ಣೆ ಎರಡನ್ನೂ ಹಾಕಿ ಜೊತೆಗೆ ನಾವು ಹೆಚ್ಚಿಟ್ಕೊಂಡಿರೋ ಅಂಥ ಸೌತೆಕಾಯಿ ಹೋಳುಗಳನ್ನು ಹಾಕ್ತಾಯಿದ್ದೀನಿ. ರುಚಿಗೆ ಒಂದು ಟೊಮೆಟೊನೂ ಕೂಡ ದಪ್ಪದಾಗಿ ಕಟ್ ಮಾಡಿ ಇದಕ್ಕೆ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇದಕ್ಕೆ ತರಕಾರಿ ಮತ್ತು ಬೇಳೆ ಮುಳುಗುವಷ್ಟು ನೀರು ಹಾಕಿ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು 3-4 ವಿಸಿಲ್ಲು ಚೆನ್ನಾಗಿ ಕೂಗಿಸ್ಕೊತೀನಿ. ಬೇಳೆ ಸಾಫ್ಟಾಗಿ ಬೆಂದಷ್ಟು ಕೂಡ ನಿಮಗೆ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ. ಅಷ್ಟರಲ್ಲಿ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಸಣ್ಣ ಬಾಣಲೆಗೆ 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, 2 ಸ್ಪೂನಷ್ಟು ಧನಿಯಾ, ಒಂದು ಅರ್ಧ ಚಮಚದಷ್ಟು ಮೆಂತ್ಯನ ಹಾಕಿ, ಒಂದು 8-10 ಬ್ಯಾಡಗಿ ಮೆಣಸಿನ್ಕಾಯಿನ ಕೂಡ ಹಾಕಿ ಇದನ್ನು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಧನಿಯಾದ ಸ್ಮೆಲ್ಲು ಸ್ವಲ್ಪ ಘಮ್ ಅಂತ ಬರೋವರೆಗೂ ಇದನ್ನು ಹುರ್ಕೊಂಡು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದಕ್ಕೆ ಒಂದು 2-3 ಸ್ಪೂನಷ್ಟು ಹಸಿ ಕೊಬ್ಬರಿನ ಹಾಕ್ಕೊಂಡು ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಹಾಗೆ ಸ್ವಲ್ಪ ಇಂಗನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ಚಟ್ನಿ ಹದಕ್ಕೆ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಬೇಳೆ ಮತ್ತು ತರಕಾರಿ ಎರಡು ಕುಕ್ಕರಲ್ಲಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. ಈಗ ಬೆಂದಿರೋ ಅಂಥ ಹೋಳುಗಳನ್ನೆಲ್ಲ ಬೇಳೆಯಿಂದ ತೆಗೆದು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳಿ. ಈಗ ಬೇಳೆನ ಚೆನ್ನಾಗಿ ನಾವು ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಜೊತೆಗೆ ಟೊಮೆಟೊ ಕೂಡ ಇರುತ್ತೆ. ಎರಡನ್ನೂ ಕೂಡ ಸ್ಮ್ಯಾಶರನ್ನು ಬಳಸಿ ತುಂಬ ಸಾಫ್ಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಈಗ ಇದನ್ನು ಬೆಂದಿರೋ ಅಂಥ ತರಕಾರಿಗೆ ಈ ಬೇಳೆನ ಮಿಕ್ಸ್ ಮಾಡಿ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಅಂಥ ಮಸಾಲೆನೂ ಕೂಡ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು, 1-2 ಸ್ಪೂನ್ನಷ್ಟು ಬೆಲ್ಲದ ಪುಡಿ, ಹಾಗೆ 1-2 ಸ್ಪೂನ್ನಷ್ಟು ಹುಣಸೆ ರಸನ ಹಾಕಿ ಇದನ್ನು ನಾವು ಕುದಿಯೋಕ್ಕೆ ಇಡಬೇಕಾಗತ್ತೆ. ಕುದಿಯೋಕ್ಕೆ ಇಡೋಕ್ಕೆ ಮುಂಚೆ ಈ ಮಸಾಲೆ ಎಲ್ಲ ಬೇಳೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿ 1-2 ಸರಿ ಮಿಕ್ಸ್ ಮಾಡಿ ಒಲೆ ಮೇಲಿಟ್ಟು 1-2-3 ಕುದಿ ಬರೋವರೆಗೂ ಇದನ್ನು ಕುದಿಸ್ಬೇಕಾಗತ್ತೆ. ಹುಳಿ ಕುದಿಬೇಕಾದ್ರೆ ಅದಕ್ಕೆ ಒಂದು ಸಾಸಿವೆ ಮತ್ತು ಕರಿಬೇವಿನ ಒಗ್ಗರಣೆನ ಹಾಕಿದ್ರೆ ಘಮ ಘಮ ಅಂತಿರೋ ಅಂಥ ಟೆಂಪಲ್ ಸ್ಟೈಲ್ ಸಾಂಬಾರು ರೆಡಿ. ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.